ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಸರ್. ಮೇ 9 ಮತ್ತು 10 ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ, ಯಾವ್ಯಾವ ರೀತಿ ಕಲಾ ತಂಡಗಳು, ಎಲ್ಲಿ ಆಯೋಜನೆ ಮಾಡಿದ್ರು, ಇಲ್ಲಿಂದ ಮೆರವಣಿಗೆ ಬರುತ್ತೆ, ಅಲ್ಲೇಪೇಟೆ ಅದು ಮತ್ತು SIT ಕಾರ್ಯಕ್ರಮದ ವಿವರಣೆಗಳು ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿವಸ ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿ ವತಿಯಿಂದ ದಿನಾಂಕ 9 ಮತ್ತು 10ನೇ ತಾರೀಕು ಜಂಟಿ ಜಯಂತ್ಯೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. 9ನೇ ತಾರೀಕು ಧರ್ಮ ಸಮ್ಮೇಳನ ಆಯೋಜನೆ ಮಾಡಿದ್ದೀವಿ. ಇಲ್ಲಿ ನಮ್ಮ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಇದನ್ನು ಶಂಕರ ಬಿದ್ರಿ ಅವರ ಒಂದು ನೇತೃತ್ವದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೀವಿ. ಹಾಗೆಯೇ 10ನೇ ತಾರೀಕು SIT ಮುಖ್ಯ ರಸ್ತೆ ಮುಖಾಂತರವಾಗಿ ಈ ಒಂದು ಆವರಣದಲ್ಲಿ SIT ಆವರಣದಲ್ಲಿರುವಂಥ ಗಣಪತಿ ಶಿವಗಣಪತಿ ದೇವಾಲಯದಿಂದ ಉತ್ಸವ ಹೊರಟು ಗಂಗೋತ್ರಿ ರೋಡು, SIT ಮುಖ್ಯ ರಸ್ತೆ, ಹಾಗೆಯೇ SS ಪುರಂ, ಡಾಕ್ಟರ್ ರಾಧಾಕೃಷ್ಣ ರಸ್ತೆ, ಇದು ಜಗದ್ಗುರು ರೇಣುಕಾಚಾರ್ಯರ ವೃತ್ತ, BH ರಸ್ತೆ, ಇದ್ರ ಮುಖಾಂತರವಾಗಿ ಗಾಯತ್ರಿ ಚಿತ್ರಮಂದಿರ, ಅದ್ರ ಮುಂಭಾಗ MG ರಸ್ತೆ, ದ್ವಾರಕಾ ಹೋಟ್ಲು, ವಿವೇಕಾನಂದ ರಸ್ತೆ, ಅರಳೆಪೇಟೆ ಬಸವೇಶ್ವರ ದೇವಾಲಯ, ಇದರ ಮುಖಾಂತರವಾಗಿ ಹೊರಟು ಹೊರಪೇಟೆ ಸರ್ಕಲ್ಲು, ಗುಮ್ತಿ ಸ್ಕ್ವೇರು, ಸ್ವಾತಂತ್ರ್ಯ ಚೌಕ, ಮಂಡಿಪೇಟೆ ಮುಖ್ಯ ರಸ್ತೆ, ಆಯಿಲ್ ಮಿಲ್ ರಸ್ತೆ, ಹಾಗೆ ಹಳೆ ಪೊಲೀಸ್ ಸ್ಟೇಷನ್ ರಸ್ತೆ ಮುಖಾಂತರವಾಗಿ ಚಿಕ್ಕಪೇಟೆ ವೃತ್ತದಿಂದ ಮಂಡಿಪೇಟೆಯಲ್ಲಿರುವಂತಹ ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ಕೊನೆಗೊಳ್ತಾ ಇದೆ. ಇದು ಮಧ್ಯಾಹ್ನ 2 ಗಂಟೆ, 2:30, 3 ಗಂಟೆಗೆ ಶುರುವಾದರೆ ಹಲವಾರು ಕಲಾ ತಂಡಗಳು, ಚಿತ್ರದುರ್ಗದ ಬ್ಯಾಂಡ್ ಸೆಟ್ಟು, ಚಂಡೆ ವಾದ್ಯ, ಇದ್ರ ಕುಣಿತ ಮತ್ತು ಹಲವಾರು ಕಲಾ ತಂಡಗಳ ಒಂದು ಭಾಗವಹಿಸುವಿಕೆ ಮುಖಾಂತರವಾಗಿ ಭಾಳ ವಿಜೃಂಭಣೆಯಿಂದ ಈ ಒಂದು ಯೋಜನೆ ಮಾಡಿದ್ದೀವಿ. ಈ ಉತ್ಸವಕ್ಕೆ ನಮ್ಮ ಕೋರಿ ಮಂಜಣ್ಣವರು ಅಧ್ಯಕ್ಷತೆಯಲ್ಲಿ ಉತ್ಸವ ನಡೀತಾ ಇದೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಈಗೇನು ನಾವು ಹೇಳ್ತಾ ಇದ್ದೀವಿ, 1963ನೇ ಇಸ್ವಿಯಿಂದ ತುಮಕೂರು ನಗರ ವೀರಶೈವ ಸಮಾಜ ಈ ಉತ್ಸವದ ಕಾರ್ಯಕ್ರಮನ ಜಯಂತ್ಯೋತ್ಸವನ ಆಚರಣೆ ಮಾಡ್ಕೊಂಬಂತು. ತದನಂತರದಲ್ಲಿ ಹೀಗೆ ಒಂದು 12 ವರ್ಷದ ಹಿಂದಿಂದ ಎಲ್ಲ ಮಹನೀಯರುಗಳನ್ನು ಸೇರಿ ಪೂಜ್ಯರು ಅಂದರೆ ಜಗಜ್ಯೋತಿ ಬಸವೇಶ್ವರರು ಇರ್ಬೋದು, ರೇಣುಕಾಚಾರ್ಯರು ಇರ್ಬೋದು, ಹಾಗೆ ನಮ್ಮ ಸಿದ್ದರಾಮೇಶ್ವರರು 3 ಜನ ಮಹನೀಯರನ್ನ ಒಟ್ಟಿಗೆ ಒಂದು ವೇದಿಕೆಯಲ್ಲಿ, ಅದು ಒಂದು ಮಂಟಪದಲ್ಲಿ ರಥೋತ್ಸವದಲ್ಲಿ ಮಾಡ್ತಾ ಇರೋದು ಪ್ರಪ್ರಥಮವಾಗಿ ತುಮಕೂರಿಂದ ಇದು ಜರುಗ್ತಾ ಇದೆ. ಇದಾಗಲೇ ಈ ಒಂದು ಕಟ್ಪಾಡನ್ನ ನಾವು 12 ವರ್ಷದಿಂದಲೂ ನಡೆಸ್ಕೊಂಬರ್ತಾ ಇದ್ದೀವಿ. ಅನ್ನದಾಸೋಹ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅನ್ನದಾಸೋಹ ದಾರಿ ಒಳಗೆ ಎಲ್ಲರೂ ಮಜ್ಜಿಗೆ ಪಾನಕ ಹಂಚ್ತಾ ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿ ತುಮಕೂರು ನಗರ ನಮ್ಮ ಏನು ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಇದೆ, ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ, ಆಮೇಲೆ ನಿರ್ದೇಶಕರು ಎಲ್ಲರೂ ಸೇರಿ ಈ ಒಂದು ಅನ್ನದಾಸೋಹದಲ್ಲಿ ಭಾಗವಹಿಸ್ತಾ ಇದ್ದಾರೆ. 9ನೇ ತಾರೀಕು ನಡೆಯುವಂಥ ಅನ್ನದಾಸೋಹ ಇರ್ಬೋದು, ಬೆಳಿಗ್ಗೆ ನಡೆಯುವಂಥ ತಿಂಡಿ ಪೂರ್ತಿ ಸಂಪೂರ್ಣವಾದ ಒಂದು ಅನ್ನದಾಸೋಹನ ಅವರು ವಹಿಸ್ಕೊಂಡು ಈ ಕೆಲಸ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಹಾಗೆಯೇ ತುಮಕೂರು ಬಸವೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನವರು, ಸ್ನೇಹ ಸಂಗಮ ಸೌಹಾರ್ದ ಬ್ಯಾಂಕ್ನವರು, ಮೈತ್ರಿ ವೀರಶೈವ ಮಹಿಳಾ ಸಂಘ ಇರ್ಬೋದು, ವೀರಶೈವ ಉಚಿತ ವೈದ್ಯಕೀಯ ಸೇವಾ ಕೇಂದ್ರ ಇದೆ, ರಾಣಿ ಚೆನ್ನಮ್ಮ ಮಹಿಳಾ ಸೌಹಾರ್ದ ಬ್ಯಾಂಕು, ಸಹಕಾರ ನೀಡುತ್ತಿರುವ ವಿವಿಧ ವೀರಶೈವ ಸಂಘ ಸಂಸ್ಥೆಗಳು, ಇದರ ಜೊತೆಯಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಇದರಲ್ಲಿ ನಮಗೆ ಪಾಲ್ಗೊಳ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿವಿಧ ನೌಕರರ ಸಂಘ, ವೀರಶೈವ ನೌಕರರ ಸಂಘಗಳು ಇವೆಲ್ಲರೂ ಸೇರಿ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಇದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಕುಲ ಬಾಂಧವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಎಲ್ಲರೂ ಮನವಿ ಮಾಡ್ತಾ ಇದ್ದೀವಿ. ವೈಭವದ ಉತ್ಸವವನ್ನು ದಿನಾಂಕ 10ನೇ ತಾರೀಕು ಸಾಯಂಕಾಲ ಮಧ್ಯಾಹ್ನ 2:30 ಗಂಟೆಗೆ SIT ಕಾಲೇಜಿನಲ್ಲಿರ್ತಕ್ಕಂಥ ಶಿವಗಣಪತಿ ದೇವಸ್ಥಾನದಿಂದ ಪ್ರಾರಂಭಗೊಳ್ಳಲಾಗುತ್ತದೆ. ಈ ಒಂದು ಉತ್ಸವ ಇದಕ್ಕೆ ನಮ್ಮ ಶ್ರೀರಂಗ ಮಠಾಧ್ಯಕ್ಷರಾದಂಥ ಶ್ರೀಮತಿ ವಿದ್ಯಾಪರಮ ಸ್ವರೂಪಿ
ಬಜೆಟ್ನಲ್ಲಿ ಉದ್ಘಾಟನೆಗೊಳ್ಳುವುದು. ಈ ಒಂದು ಕಾರ್ಯಕ್ರಮಕ್ಕೆ ಜಗದ್ಗುರು ಶ್ರೀ ಶ್ರೀ ಚನ್ನಬಸವ ರಾಜೇಂದ್ರ ಸ್ವಾಮಿಗಳು ಕರಿಬಸವ ಸ್ವಾಮಿಗಳ ಇವರು ಕೂಡ ಆಗಮಿಸುತ್ತಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮಂತ ಸ್ವರೂಪಿ ಶ್ರೀ ಶ್ರೀ ಅಡವಿ ಶಿವಲಿಂಗ ಸ್ವಾಮಿಗಳು ಮಠಾಧ್ಯಕ್ಷರು ಅಡವಿ ಕ್ಷೇತ್ರ ಚಿಕ್ಕಮಗಳೂರು ಇವರು ಕೂಡ ಆಗಮಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶಿವಸ್ಥಳ ಬ್ರಹ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಾಚಾರ್ಯ ಸ್ವಾಮಿಗಳು ಹಿರಿಯ ಮಠಾಧ್ಯಕ್ಷರು ಇವರು ಕೂಡ ಈ ಒಂದು ಉತ್ಸವ ಉದ್ಘಾಟನೆಗೆ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೂ ಚಿತ್ರಪಟದ ಶಿವಸ್ಥಳ ಬ್ರಹ್ಮ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಕೂಡ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಉತ್ಸವ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ. ಹಾಗೂ ಮಾತನಾಡಿ ಚನ್ನಮಠದ ಶ್ರೀಮಂತ ನಿರಂಜನ ಬ್ರಹ್ಮ ಸ್ವರೂಪಿ ಗಂಗಾಧರ ಸ್ವಾಮಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೂ ಚತುರ್ಥಲ ಬ್ರಹ್ಮಿ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಮನ್ನಮಗವಿಡ ಶಿವಗಂಗಾ ಕ್ಷೇತ್ರ ಇವರು ಕೂಡ ಈ ಒಂದು ಉತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಚತುರ್ಥಲ ಬ್ರಹ್ಮಿ ಶ್ರೀ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಮಠಾಧ್ಯಕ್ಷರು ಸೂರ್ಯ ಸಿಂಹಾಸನ ಸಂಸ್ಥಾಪಕ ಕಪಾಳು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಶ್ರೀಮಂತ ನಿರಂಜನ ಬ್ರಹ್ಮ ಸ್ವರೂಪಿ ಶ್ರೀ ಶ್ರೀ ನಾರದ ವೀರಬಸವ ಸ್ವಾಮಿಗಳು ಮಠಾಧ್ಯಕ್ಷರು ನಾರದಮಠ ಬೆಳಗಾವಿ ಇವರು ಕೂಡ ಈ ಒಂದು ಇದಕ್ಕೆ ಉತ್ಸವ ಪ್ರಾರಂಭೋತ್ಸವಕ್ಕೆ ಆಗಮಿಸುತ್ತಾ ಇದ್ದಾರೆ. ಹಾಗೂ ಶ್ರೀ ನಿರಂಜನ ಬ್ರಹ್ಮ ಸ್ವರೂಪಿ ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳು ಮಠಾಧ್ಯಕ್ಷರು ಚಂದ್ರಮಠ ಅರಳು ಇವರು ಕೂಡ ಈ ಒಂದು ಉತ್ಸವ ಪ್ರಾರಂಭೋತ್ಸವಕ್ಕೆ ಆಗಮಿಸುತ್ತಾ ಇದ್ದಾರೆ. ಈ ಒಂದು ಉತ್ಸವವನ್ನು ಉದ್ಘಾಟನೆಗೆ ಡಾಕ್ಟರ್ ಎಂ ಎನ್ ಚನ್ನಬಸಪ್ಪನವರು ನಿರ್ದೇಶಕರು SIT ಹಿರಿಯರು SIT ಕಾಲೇಜು ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಶ್ರೀಕಾಂತಮಠದ ಕಾರ್ಯದರ್ಶಿಗಳಾದಂತಹ ನಮ್ಮ ಸಮಾಜದ ಅಧ್ಯಕ್ಷರು ಹಿರಿಯ ಮಾಜಿ ಅಧ್ಯಕ್ಷರಾದಂತಹ KK ನಂಜೇಗೌಡರು ಆಗಮಿಸ್ತಾ ಇದ್ದಾರೆ. ಹಾಗೂ SIT ಕಾಲೇಜಿನ ಕಾರ್ಯದರ್ಶಿಗಳಾದಂತಹ ಡೆಪ್ಟಿ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗೂ SIT ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ SV ದಿನೇಶ್ ಅವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇವರೆಲ್ಲರೂ ಆಗಮಿಸ್ತಾ ಇದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಮಾಜಿ ಕಾರ್ಪೊರೇಟರಾದಂತಹ TM ಮಹೇಶ್ ಕುಮಾರ್ ಹಾಗೂ ಮಂಜುಳಾ ಅವರು, ಶ್ರೀಮತಿ ನಿರ್ಮಲಾ ಶಿವಕುಮಾರ್ ಅವರು, ಶ್ರೀಮತಿ ದೀಪಶ್ರೀ ಮಹೇಶ್ ಬಾಬು ಇವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರೂ ಮಾಜಿ ಕಾರ್ಪೊರೇಟರ್ಗಳಾದಂತಹ ಇವರು ಕೂಡ ಇವರೆಲ್ಲರೂ ಆಗಮಿಸ್ತಾ ಇದ್ದಾರೆ. ಈ ಉತ್ಸವವನ್ನು ವೈಭವಯುತವಾಗಿ ವಿದ್ಯುತ್ ಅಲಂಕಾರಗಳಿಂದ ಅಲಂಕೃತವಾದ ಹೂವಿನ ಮಂಟಪದಲ್ಲಿ ಸಕಲ ಗೌರವಗಳೊಂದಿಗೆ ನಾದಸ್ವರ, ನಂದಿ ಧ್ವಜ, ವೀರಗಾಸೆ, ಕರಡಿ ವಾದ್ಯ, ನಗಾರಿ, ಕಂಬದ ಕುಣಿತ, ಚಂಡೆವಾದ್ಯ, ಹುಲಿವೇಷ ಇನ್ನು ವಿವಿಧ ಜಾನಪದ ಕಲಾ ಭೇದಗಳೊಂದಿಗೆ ಬಾಣ ಬಿರುಸುಗಳ ಅಮೋಘ ಮುದ್ದಿನ ಪ್ರದರ್ಶನಗಳೊಂದಿಗೆ ನೆರವೇರಿಸಲಾಗಿದೆ. ಉತ್ಸವದ ಭಾಗ ಉತ್ಸವ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ರೆ SIT ಕಾಲೇಜು ಆವರಣದಲ್ಲಿರುವ ಶಿವಗಣಪತಿ ದೇವಾಲಯದಿಂದ ಮಧ್ಯಾಹ್ನ 2:30 ಗಂಟೆಗೆ ಹೊರಟು ಹನುಮಂತ ರಸ್ತೆ, SIT ಮುಖ್ಯ ರಸ್ತೆಯಿಂದ SS ಮುಖ್ಯ ರಸ್ತೆ, ಡಾಕ್ಟರ್ ರಾಧಾಕೃಷ್ಣ ರಸ್ತೆ ಮೂಲಕ ಜಗದ್ಗುರು ರೇಣುಕಾಚಾರ್ಯರಿಂದ PH ರಸ್ತೆ ಮಾರ್ಗವಾಗಿ ಗಾಯತ್ರಿ ಚಿತ್ರಮಂದಿರದ ಮುಂಭಾಗದಿಂದ FG ರಸ್ತೆ, ದ್ವಾರಕಾವಾಸರು ಮುಂಭಾಗ, ವಿವೇಕಾನಂದ ರಸ್ತೆ, ಹರಳೆಪೇಟೆ ಬಸವೇಶ್ವರ ದೇವಾಲಯದ ಮುಖಾಂತರ ಹೊರಪೇಟೆ ಸರ್ಕಲ್ಲು, ಮುಂಚಿ ಸರ್ಕಲ್ಲು, ಚೌಕ, ಮುಂಡಿಪೇಟೆ ಮುಖ್ಯ ರಸ್ತೆ, ಐದು ರಸ್ತೆ, ಹಳೆ ಪೊಲೀಸ್ ಸ್ಟೇಷನ್ ರಸ್ತೆ, ಚಿಕ್ಕಪೇಟೆ ಉತ್ತರದಿಂದ ಮುಂಡಿಪೇಟೆ ವೀರಭದ್ರ ಸ್ವಾಮಿ ದೇವಾಲಯ ತಲುಪುವುದು. ಈ ಒಂದು ಅದ್ಭುತವಾದ ಮೆರವಣಿಗೆಯನ್ನು ಕಲಾತಂಡ